ದಲಿತ ಸಂಘರ್ಷ ಸಮಿತಿಯ ನಮ್ಮ ತಂಡ, ತಾಲೂಕಿನ ತಂಡ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ವಿವಿಧ ಗ್ರಾಮಗಳ ಸಹಕಾರದೊಂದಿಗೆ ಮತ್ತು ನಿಮ್ಮ ಮಾಧ್ಯಮದವರ ಸಹಕಾರದೊಂದಿಗೆ ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇತ್ತು. ಕಾರಣ ಅವರ ದರ್ಪ, ಜನಸಾಮಾನ್ಯರ ಮೇಲೆ ಇರ್ತಕ್ಕಂಥ ಏನು ಸುಮ್ಮನೆ ದುಡ್ಡಿಗೆ ಒತ್ತಡ ಇರ್ತಕ್ಕಂಥದ್ದು, ಅವಳ ಅಕ್ರಮ ಕೆಲಸಗಳಿಗೆ ವಿರುದ್ಧವಾಗಿ ಸಂಘಟನೆ ಹೋರಾಟ ಮಾಡಿತ್ತು. ಅದರಲ್ಲಿ ಮೊದಲನೇದಾಗಿ ಶಕ್ಕನಹಳ್ಳಿಯಲ್ಲಿ ಒಂದೇ ಕಾಮಗಾರಿಗೆ 2 ಬಿಲ್ಲನ್ನು ಕ್ಲೈಮ್ ಮಾಡಿದ್ರು. NRGಗೆ ಸಂಬಂಧಪಟ್ಟಂತೆ ಶಕ್ಕನಹಳ್ಳಿಯಲ್ಲಿ ಒಂದು ಕಾಮಗಾರಿಗೆ 2 ಬಿಲ್ಲನ್ನು ತೆಗೆದು ಅದು ಕಂಪ್ಲೇಂಟ್ ಆಗಿ ಒಂಬಡ್ಸ್ಮನ್ ರವರು ಅದನ್ನ ರಿಕವರಿಗೆ ಬಂದಿದ್ದಾರೆ. ಮತ್ತೆ ಅವ್ರ ಮೇಲೆ ಸೂಕ್ತ ಕ್ರಮಕ್ಕೆ ಮೊನ್ನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಎರಡನೇದಾಗಿ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯ ನಡವಳಿಯನ್ನು ತಿದ್ದಿ ಇವರು ಅಕ್ರಮವೆಸಗಿದ್ರು. ಇದರ ಸಂಬಂಧವಾಗಿ ಏನು ಇವರು ಅಧ್ಯಕ್ಷರ ಮೇಲೆ, ಆಗಿನ ಅಧ್ಯಕ್ಷರ ಮೇಲೆ ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ 43 ಅಧ್ಯಕ್ಷರ ಮೇಲೆ ಅಂದ್ರೆ ಅಧ್ಯಕ್ಷರ ಸದಸ್ಯತ್ವ ರದ್ದತಿಗೆ ಆಲ್ರೆಡಿ ಈಗ ಒಂದು ಹಂತದಲ್ಲಿ ಆರ್ಡರ್ ಆಗಿದೆ ಸರ್ಕಾರದಲ್ಲಿ. ಎರಡನೇದಾಗಿ ಸರ್ಕಾರದ ಏನು ಚೀಫ್ ಸೆಕ್ರೆಟರಿ ಅವರ ಹತ್ರ ಇದೆ, ಈಗ ಅದು ಕೂಡ ಸಾಬೀತಾಗಿದೆ, ತಿದ್ದುಪಡಿ ಇವ್ರು ಮಾಡಿದ್ದು ಹೌದು ಅಂತೇಳಿ. ಮೂರನೇದಾಗಿ ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಏನು ನೀರುಗಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕಂಪದ ಆಧಾರದ ಮೇಲೆ ತಂದೆಯ ಬದಲಾಗಿ ಮಗನಿಗೆ ನೌಕರಿ ಕೊಡುವಂತ ವಿಚಾರದಲ್ಲಿ ಏನು ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ PDO ಸುಮಾರ್ ಅವರು ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಆಡಳಿತಾಧಿಕಾರಿಯ ಗಮನಕ್ಕೂ ಬರದೆ, ಏನು ಬಾಡಿ ಇರೋದಿಲ್ಲ, ಕೇವಲ ಆಡಳಿತಾಧಿಕಾರಿ ಇರುತ್ತೆ, ಅವ್ರಿಗೆ ಯಾವುದೇ ನೇಮಕಾತಿ ಮಾಡುವಂತ ಸರ್ಕಾರದ ಸುತ್ತೋಲೆನೂ ಇಲ್ಲ, ತೆಗೆದುಹಾಕುವಂತ ಸುದ್ದು ಕೂಡ ಇಲ್ಲ. ಇವೆಲ್ಲವೂ ಕೂಡ ಗೊತ್ತಿದ್ರು ಕೂಡ ನಾನು ಮಾಡಿದ್ದೇ ಸರಿ, ಆನೆ ನಡೆದಿದ್ದೇ ದಾರಿ ಅನ್ನಂಗೆ ಇವಳದೇ ಆದಂತ ಒಂದು ಪ್ರಪಂಚದಲ್ಲಿ ದಾಖಲೆಗಳನ್ನ ತಿದ್ದುಪಡಿ ಮಾಡಿ ನೇಮಕಾತಿ ಮಾಡಿದ್ರು. ಅದು ಕೂಡ ಅವತ್ತು ಸಮಿತಿ ವತಿಯಿಂದ ಹೋರಾಟ ಮಾಡಿದ್ವಿ, ಅಲ್ಲಿಗೆ ಸ್ಟಾಪ್ ಆಯಿತು. ಮತ್ತು ಅದು ಕೂಡ ತಪ್ಪು ಅನ್ನುವಂಥದ್ದು ಅಧಿಕಾರಿಗಳು ಹೇಳಿಕೆಯನ್ನ ಹೇಳಿದ್ರು. ಅದಾದ ನಂತರದಲ್ಲಿ ಇತ್ತೀಚೆಗೆ ಎಣ್ಣೆಕೊಪ್ಪ ಗ್ರಾಮ ಪಂಚಾಯತಿಯಲ್ಲಿ ವಸತಿಗೆ ಸಂಬಂಧಪಟ್ಟಂತೆ ಯಾವುದೋ ಒಬ್ಬ ವ್ಯಕ್ತಿಯ ಮನೆಯನ್ನ ಸುಮಾರು 7-8 ಜನರಿಗೆ ಅದೇ ಮನೆಯನ್ನ ತಿರ್ಗಾಮುರ್ಗಾ ಬಿಲ್ ಹೊಡೆದ್ಬಿಟ್ಟು ಬೇರೆಯವರಿಗೆ ಅಕ್ರಮ ಎಸಗಿ, ಅದು ಕೂಡ ಹಣಕಾಸು ದುರುಪಯೋಗ ಅಂತೇಳಿ ಮುಖ್ಯ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತಿ CO ಅವರು ಕೂಡ ಅದನ್ನ ವರದಿ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಇತ್ತೀಚೆಗೆ ನಡೆದ ಮೊನ್ನೆ ಕಳೆದ ಅಮಾನತ್ತಾಗುವ ಹಿಂದಿನ ದಿನದಲ್ಲಿ ಏನು ಆಗಿರ್ತಕ್ಕಂಥ ಹಂಗಾಮಿ DO ಆಗಿರ್ತಕ್ಕಂಥವ್ರನ್ನ ತೆಗೆದುಹಾಕಿ ಬೇರೆಯವ್ರು ತೆಗೆದಿಕ್ಕೆ ಏನು ಪ್ರಯತ್ನ ಮಾಡೋದು ವಿರುದ್ಧವಾಗಿ ಸಂಘಟನೆ ಹೋರಾಟ ಮಾಡಿತ್ತು. ಆ ದ್ವೇಷವನ್ನ ಇಟ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಏನು ಹಂಗಾಮಿ ಡಾಟಾ ಎಂಟ್ರಿ ಆಪರೇಟರ್ ಪ್ರವೀಣ್ ಅವ್ರನ್ನ ನಾನು ತೆಗಲೇಬೇಕು, ನಾನು ಅಮಾನತ್ತಾಗೋದು ನಿಶ್ಚಿತ ಇದೆ, ಅದ್ರೊಳಗಾಗಿನೇ ತೆಗೆದು ಹೋಗ್ಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿ ಗಮನಕ್ಕೂ ಇಲ್ಲ, ಮೇಲಾಧಿಕಾರಿಯ ಗಮನಕ್ಕೂ ಇಲ್ಲದನೆ ಇವಳೇ ನೇರವಾಗಿ ಅವಳಿಗೆ ನೋಟಿಸ್ ಕೊಟ್ಟು ಕಿತ್ತಾಕಿವೆ ಅಂತ ಹೇಳಿದ್ರು. ಸಂಬಂಧಪಟ್ಟಂಗೆ ಅವ್ರ ಹತ್ರ ಅಪೀಲ್ ಆಗಿ ಅದನ್ನು ಕೂಡ ತಡೆ ಹಿಡಿದಿದ್ದಾರೆ. ನಂತರದಲ್ಲಿ ಮತ್ತೊಂದು ಏನು ಇವರ ಅವಧಿಯಲ್ಲಿ ಹುಳ್ಳಿ ಪಂಚಾಯತಿಯಲ್ಲಿ ಕೂಡ ಇವರು 2 ಕಡೆ ಪ್ರಭಾರ ಕೆಲಸ ಮಾಡ್ತಿದ್ದಾಗ ಹುಳ್ಳಿ ಪಂಚಾಯಿತಿಯಲ್ಲಿ ಏನು ದುಡ್ಡನ್ನ ಇಸ್ಕೊಂಡ್ಬಿಟ್ಟು ಕಾನೂನಿನ ವಿರುದ್ಧವಾಗಿ ಯಾವುದೋ ಒಂದು ಜಾಗಕ್ಕೆ ಲೈಸೆನ್ಸ್ ಅನ್ನು ಪಡೆದು ಅಲ್ಲಿರ್ತಕ್ಕಂಥ ಈ ನಮ್ಮ ದಲಿತರ ಮನೆಯ ಪಕ್ಕದಲ್ಲಿ ಒಬ್ಬ ಬಲಾಢ್ಯ ವ್ಯಕ್ತಿ ಅಡಿಕೆ ಸುಲೆ ಯಂತ್ರವನ್ನು ಹಾಕಿ ಇವ್ರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದ. ಅದನ್ನು ಕೂಡ ಅವ್ರ ಗಮನಕ್ಕೆ ತಂದು ಕೂಡ ನಿಲ್ಲಿಸಲಿಲ್ಲ. ಕೊನೆಗೆ ಸಂಘಟನೆ ಹೋರಾಟ ಮಾಡಿದ ಮೇಲೆ ಅದು ಕೂಡ ಅಕ್ರಮ ನಿಂತಿತ್ತು. ಇಷ್ಟೆಲ್ಲ ಈ ಅಕ್ರಮಗಳ ವಿರುದ್ಧವಾಗಿ ಏನು ತಾಲೂಕು ನಮ್ಮ ದಲಿತ ಸಂಘರ್ಷ ಸಮಿತಿಯು ನಿರಂತರ ಹೋರಾಟ ಮಾಡಿತ್ತು, ಅದನ್ನ ತಾವು ಪರಿಣಾಮಕಾರಿಯಾಗಿ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಇಬ್ಬರ ಒಂದು ಹೋರಾಟದಿಂದ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಏನು ಮೊನ್ನೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 18ನೇ ತಾರೀಕು 7ನೇ ತಿಂಗಳು 2025 ಏನು ಸುಮಾ ಎನ್ ಇವರನ್ನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಣ್ಣೆಕೊಪ್ಪ ಇವರನ್ನ ಕರ್ತವ್ಯದಿಂದ ಅಮಾನತುಗೊಳಿಸಿ ಆದೇಶ ಮಾಡಿದೆ. ಇದು ಏನು ನ್ಯಾಯಕ್ಕೆ ಸಿಕ್ಕ ಜಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೇನೆ ಮುಂದುವರಿದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಮಿತಿ ಕೇಳೋದಿಷ್ಟೇ, ಏನು ಹಣಕಾಸು ದುರುಪಯೋಗ ಆಗಿದೆ ಶಕ್ಕನಹಳ್ಳಿ ಮತ್ತು